ಲೋಪದ್ದು ಅವನು ಯಾವನವನು ಬೋರ್ಡ್ ನೋಡಕ್ ಅಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ. ನೋಡಿದ್ರೆ ಗೊತ್ತಾಗೋದಿಲ್ವ ಒಳ್ಳೆ ಹಳ್ಳಿ ಗುಗ್ಗು ತರ ಇದ್ದಾನೆ. ಅವನ್ನ ಚೆನ್ನಾಗಿ ಆಟ ಆಡಿಸಿ ಹಳ್ಳಿಗೆ ವಾಪಸ್ ಓಡಿಸ್ಬೋಣ. ಯಾರ ನಿನ್ನ ಅಣ್ಣ ರವಿ ತಕಂದ ಇಲ್ಲೇನ್ ಮಾಡ್ತಿದ್ಯಪ್ಪ ರಾಜ? ಇಲ್ಲೇನ ಬರ್ದದಣ್ಣ ಅದು ಓದ್ತಾ ಇದೆ. ಅಯ್ಯಯ್ಯೋ ಹಂಗೆಲ್ಲ ಬಿಟ್ಟಿಗೆ ಓದ್ಬಾರ್ದಪ್ಪ ರವಿ. ಒಂದೊಂದು ಅಕ್ಷರಕ್ಕೂ ಒಂದೊಂದು 10 ರೂಪಾಯಿ ಕೊಟ್ಬಿಟ್ಟು ಓದ್ಬೇಕಪ್ಪ. ಗೊತ್ತಾಗ್ಲಿಲ್ಲ ಕ್ಷಮಿಸ್ಬಿಡಿ ಅಣ್ಣ. ಅಣ್ಣ ಇಲ್ಲೇನ್ ಬರ್ತದಣ್ಣ? ಗಿರಿಯಪ್ಪ ಸರ್ಕಲ್ ಅಂತ ಬರ್ತಿದೆ. ಗಿರಿಯಪ್ಪ ಸರ್ಕಲ್ ನಾವೇ ಈ ಬೋರ್ಡ್ ಇಲ್ಲಿ ಹಾಕ್ಸಿದ್ದು. ಸರ್ಕಲ್ ನಮ್ದೇ, ಈ ಜಾಗ ನಮ್ದೇ. ನಾವು ಗಿರಿಯಪ್ಪ ಹಿಂಗಿಂಗೆ ಕಾಸ್ತಾ ಕಾಸ್ತಾ. ಅಯ್ಯೋ ಲೇ, ಆ ಗಿರಿಯಪ್ಪ ನೋಡಿದ್ರೆ ದಗಾಕೋರ. ಅವನ ಹೆಸರಲ್ಲಿ ಸರ್ಕಲ್ ಕಟ್ಟಿದ್ರ ನಿಂತ್ಕೊಂಡ್ರಲ್ಲೇ. ಇಲ್ಲ ಅಂತಂದ್ರೆ ಈ ಚಪ್ಪಡಿ ಕಲರ್ ಬುಲ್ಡೆ ಬಿಚ್ಬಿಡ್ತೀನಿ. ಲೋಪದ್ದು ಅವನು ಕಾಟ ಕೊಡೋಣ ಅಂತ ನಾವು ಹೋದ್ರೆ ಅವನೇ ನಮ್ಮನ್ನ ಆಟ ಆಡಿಸ್ತಾ ಇದ್ದಾನಲ್ಲೋ. ಏನ್ರಲ್ಲ ನಿಮ್ ಹೆಸರು? ಎಂ ವಿಠಲ್ ಮೂರ್ತಿ ಎಮ್ಮೆ ಗಂಡುಗಲಿ ವಂಶದ ಏಕೈಕ ಮದುವೆಯು. ನಾನು ಪತ್ತು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನನಗೆ ಮದುವೆ ಆಳಗೋಗ್ಲಿ ಮುಂಚೆ ಕೂಡ ಆಗಿಲ್ಲ. ಈ ಜನ್ಮದಲ್ಲಾಗಲ್ಲ. ನನ್ನ ಮಗ ದಗಾಕೋರನ ಹೆಸರು ತಗೊಂಡಾಗ ಸರ್ಕಲ್ ಗಿಟ್ಟಿದಿರಲ್ಲ, ನಿಮ್ ಕೈಕಾಲ್ ಮುರಿದ ನನ್ ಬಿಟ್ಟೇನ ಓಡಿದ್ರೆ ಕಲ್ಲಲ್ಲಿ ಬುಲ್ಡ ಬಿಟ್ಬಿಡ್ತೀನಿ. ಬನ್ನಿ, ನಮ್ಗೇನು ಗೊತ್ತಿಲ್ಲ, ಬಿಟ್ಬಿಡೋಣ. ಸುಳ್ಳು ಹೇಳಿದ್ರೆ 4 ಸರ್ಕಲ್ ನೆಟ್ ಹಾಕ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಏನ್ ನಡೀತೈತೆ ಅಂತ ನಿಮ್ಗೆ ಏನಾರ ಗೊತ್ತೇಂದ್ರಲ್ಲ? ಏನ್ ನಡೀತಾ ಇದೆ? ಎಂತೆಂತ ಮಹಾತ್ಮರವ್ರೆ ಅವ್ರ ಹೆಸರನ್ನ ತಗೊಂಡ್ಬಂದು ಸರ್ಕಲ್ ಗಿಟ್ರೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಇನ್ಯಾರದ ಹೆಸರು ತಂದು ಪೋಣಿಸ್ಬಿಟ್ಟು ಅವ್ರ ಪ್ರತಿಮೆನ ಅಲ್ಲಿ ಪೆಟ್ಟು ಬಿಡ್ತಾರೆ. ಅಂತ ಹಲ್ಕ ಕೆಲಸ ನೀವು ಮಾಡಿದಿರಲ್ಲ, ನಿಮ್ಮನ್ನ ಏನ್ ಮಾಡ್ಬೇಕು ಬಾಧ್ಯವಲ್ಲ. ಅಯ್ಯೋ ಸರ್ಕಲ್ ಓಡೋಗ್ಬಿಡ್ತು. ಏನ್ರೋ ನಿಮ್ಗೆ ಅದು ರಸ್ತೆಯಿಂದ ಯಾರೋ ಹುಚ್ಚ ಅಟ್ಟಿಸ್ಕೊಂಡ್ ಬರ್ತಿದ್ದ ಬಾಬಾ. ನೋಡೋದಿಕ್ಕೆ ಅವ್ರು ಹಳ್ಳಿ ಒಂಥರ ಇದ್ದ ಕಣ. ಆಮೇಲೆ ಗೊತ್ತಾಯ್ತು ಅವ್ನು ಹುಚ್ಚ ಅಂತ. ನೀವು ಕೆಣಕಿದಿರಿ, ಅವ್ನು ಬಂದು ತೊಕ್ಕಿದಾನ. ಕೆಣಕಬೇಕು ಅಂತೇನು ಕೆಣಕಲಿಲ್ಲ ಬಾಬಾ. ಟೈಮ್ ಪಾಸ್ ಆಗ್ಲಿ ಅಂತ ಸುಮ್ಮನೆ ಕೆಣಕಿದ್ವಿ ಅಷ್ಟೇ. ಅದು ಅಂದಿರ ಆ ಸರ್ಕಲ್ಗೆ ಗಿರಿಯಪ್ಪ ಸರ್ಕಲ್ ಅಂತ ನಾವೇ ನಾಮಕರಣ ಮಾಡಿದ್ವಿ ಅಂತಾನು ಹೇಳಿದ್ವಿ. ಅಷ್ಟಕ್ಕೆ ಅವನು ರೊಚ್ಕದ್ಬಿಟ್ಟ ಬಾಬಾ. ಏನ್ರು ಆ ಗಿರಿಯಪ್ಪ ದೊಡ್ಡ ಫ್ರಾಡು, ಇಂಥ ಒಳ್ಳೆ ಸರ್ಕಲ್ಗೆ ಅಂತ ಕಿತ್ತೋದನ್ನ ಹೆಸರಿಟ್ಟಿದ್ರ ಅಂತ ಅನ್ಬಿಟ್ಟು ಬಾಬಾ ಮುಖಾಮುಖಿ ನೋಡ್ದಲ್ಲ ಹಿಗ್ಗಾಮುಖ ಹೊಡೆದ ಅನ್ಬಿಟ್ಟ. ಅವ್ನು ನಮ್ನ ಅಡ್ಡಿಸ್ಕೊಂಡ್ ಬರ್ತಿದ್ದ ನೋಡ. ಅವ್ನು ಇಲ್ಲಿ ಬಂದ್ರೆ ನಾವ್ ಇಲ್ಲಿ ಇಲ್ಲ ಅಂತ ಹೇಳ್ಬಿಡ. ಎಲ್ಲ ಹುಚ್ಚಿರ ಸಂತೆ. ಅದು ಬಿಟ್ಲ ಏನ್ರು ಆಯ್ತು? ಅದೇನಾಯ್ತು ಅಂದ್ರೆ ಇಷ್ಟಾಯ್ತು. ಏನಪ್ಪ, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ತಲೆ ತಗ್ಗಿಸ್ಕೊಂಡು ಓಡಾಡಿ ಅಂತ. ನನ್ ಮಾತೇ ಕೇಳಲ್ವಲ್ಲ ನೀವು? ಆಡ ಮತ್ತೊಂದು ಅರ್ಥ ಬೇಡವಾ? ನೀನ್ ಹೇಳ್ದೆ ಅಂತ ನಾನು ರಸ್ತೆನ ತಲೆ ತಗ್ಗಿಸ್ಕೊಂಡು ಓಡಾಡ್ತಿದ್ರೆ ಯಾವ್ದೋ ಲಾರಿನೋ ಬಸ್ಸೋ ಬಂದು ಗುದ್ದುಬಿಡ್ಲಿ. ಆಮೇಲೆ ನಿನ್ ಗತಿ ಏನಮ್ಮ? ಮನೇಲೂ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ, ರಸ್ತೆಲ್ಲೂ ತಲೆ ಎತ್ಕೊಂಡು ತಿರ್ಗಾಡಕ್ ಆಗಿಲ್ಲ ಅಂದ್ರೆ ನನ್ ಜನ್ಮ. ಹೋಗಿ ಹೋಗಿ ಹುಚ್ಚನ್ ಕೆಳಗ್ ಬಂದಿದ್ದೀರಲ್ಲ, ನೀವ್ ಇನ್ನೆಂತ ಹುಚ್ಚ ಇರ್ಬೇಕು. ಎಲ್ಲಿ ಎಲ್ಲಿ ಅವರಿಬ್ರು? ನೀನ್ ಯಾರಪ್ಪ ದೊಡ್ಡ ನಾಯ್ಕ? ನಾನು ರವಿ, ರೊಚ್ಚಿಗಿದ್ರೆ ಹುಚ್ಚು ರವಿ. ಗೊತ್ತಾಯ್ತು ಬಿಡಪ್ಪ. ಈಗ ನನ್ನಿಂದ ಏನಾಗ್ಬೇಕು? ಅಲ್ಲ, ಎಂತ ಒಳ್ಳೆ ಸರ್ಕಲ್ ಅದು. ಸಂಜೆ ಆದ್ರೆ ಎಲ್ಲಾ ವಯಸ್ಸಾದವರು ಅಲ್ಲಿ ಬಂದು ಕುತ್ಕೊಂಡು ಪಾಗಡೆ ಆಡ್ತಾರೆ. ಅಂತದ್ರಲ್ಲಿ ಅದಕ್ಕೆ ಆ ದಗಾಕೋರ ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದಾರಲ್ಲ, ಅವ್ರಿಗೆ ನಾನು ಕಾಲ್ ಮುರಿದೆ ಬಿಡಲ್ಲ. ಚಕ್ಲಿ, ನಂಗೊಂದ್ ಚಕ್ಲಿ ಕೊಡಿ, ಇಲ್ಲ ಅಂದ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಕೊಡ್ತೀನಿ ತಗಪ್ಪ. ಥ್ಯಾಂಕ್ ಯು ಅಜ್ಜಿ. ಅಜ್ಜಿ ಗಿಜ್ಜಿ ಅಂದ್ರೆ ಸೋದಕ್ಕೆ ಬಜ್ಜಿ ಮಾಡ್ಬಿಡ್ತೀನಿ. ಪ್ರೀತಿಯಿಂದ ಆಂಟಿ ಅಂತ ಕಳಿ, ಇಲ್ಲ ಲಂಗಮ್ಮ ಅಂತ ಕಳಿ. ಆಂಟಿ ಅಂತ ಬೇಡಪ್ಪ, ಲಂಗಮ್ಮ ಅಂತಾನೆ ಕರಿತೀನಿ. ಅಯ್ಯೋ, ನಾನು ಹೇಳಿದ್ದು ಅದಲ್ಲ. ನನ್ನ ಹೆಸರು ಲಂಗಮ್ಮ. ಲಂಗಮ್ಮ. ಅವ್ರು ಹೇಳಿದ್ದು ಲಂಗಮ್ಮ ಅಲ್ಲ, ಅವರಿಗೆ ರಕಾರ ಪ್ರಾಬ್ಲಮ್ ಇದೆ. ಅಲ್ಲ ರಂಗಮ್ಮ.
ಹಂಗೆ ಮನೇಲಿ ಉಂಟೇನಿದ್ಯಾ ಇದೆ ಇದೆ. ನಾಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸಿಕ್ಕಡೆ. ನಮ್ಗೆ ಅವನು ಹುಚ್ಚಾತ ಗೊತ್ತಿರ್ಲಿಲ್ಲ ಜಾಜಿ ಅವ್ರೆ. ಯಾರೋ ಹಳ್ಳಿ ಗಮಾಡಿರ್ಬೋದು ಅಂತ ರೇಗ್ಸಕ್ ಹೋಗಿದ್ವಿ. ಇದಕ್ಕಿದ್ದಂಗೆ ರೊಚ್ಚಿಗೆದ್ಮೇಲೆ ಗೊತ್ತಾಗಿದ್ವಿ ಇವ್ನು ಹುಚ್ಚ ಅಂತ. ಜಗಕ್ಕೆ ಕೈಯಲ್ದು ಒಳ್ಳೆ ಬೇರೆ ಹಿಡ್ಕೊಂಡ್ ಬಂದಿದ್ದಾನೆ. ನಿಮ್ ದಮ್ಮಯ್ಯ ಅಂತೀನಿ. ಹೊಡೆದು ನಾಯಿ ಮಾಡೋ ಮುಂಚೆ ನಮ್ಮನ್ನ ಕಾಪಾಡಿ ಪ್ಲೀಸ್. ಅಭಿ, ಆ ಸರ್ಕಲ್ಗೆ ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದ್ದು ಕಾರ್ಪೊರೇಟರ್ ಜಯರಾಜ್ ಅಂತ ಹೇಳಿ ಅವನ್ನ ಸಾಗಕ್ರಿ. ಮಾಡೋದು ಅವರು ಅಂದೋಸೋದ್ ನಾನ. ನೋಡಪ್ಪ ಹುಚ್ಚರವಿ ಮಗನೇ, ಅವನು ಹುಚ್ಚನೇ ಇರಬಹುದು, ತುಚ್ಚನೇ ಇರಬಹುದು. ನಾವು ಅವನ್ನ ಹುಚ್ಚ ಹುಚ್ಚ ಅಂತಿದ್ರೆ ಆ ಹುಚ್ಚು ಲೊಚ್ಚಿಗೆದ್ದು ಬಿಡುತ್ತೆ. ಅದಕ್ಕೆ ಪ್ರೀತಿಯಿಂದ ರವಿ ಅಂತ ಕರೀತಾರೆ. ನೋಡಪ್ಪ ರವಿ, ಆ ಸರ್ಕಲ್ಗೂ ಇವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆ ಸರ್ಕಲ್ಗೆ ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದ್ದೆ ಕಾರ್ಪೊರೇಟರ್ ಜಯರಾಜು. ನೀ ಅವ್ರ ಹತ್ರ ಹೋಗಿ ಕೇಳೋದ್ ಬಿಟ್ಟು ಇವ್ರನ್ನ ಕೇಳಿದ್ರೆ ನಿನ್ಗೆ ಏನಪ್ಪ ಸಿಗತ್ತೆ? ಮತ್ತೆ ಯಾಕೆ ಈ ಅಯೋಗ್ಯರು ನಾವೇ ಹೆಸರಿಟ್ಟಿದ್ದು ಅಂತ ಹೇಳ್ಬೇಕಿತ್ತು? ಅಯ್ಯೋ, ಏನೋ ಬಾಯ್ ತಪ್ಪು ಬಂದ್ಬಿಟ್ಟಿದ್ದಾಳೆ, ಪಾಪ ಅಂತ ಬಿಟ್ಬಿಡ್ಬಾರ್ದ? ಬಿಡ್ತೀನಿ, ಆದ್ರೆ ನಂಗೆ ಇನ್ನೂ 2 ಚಕ್ಲಿ ಕೊಡ್ಬೇಕು. ಮೂಲು ಕೊಡ್ತೀನಿ ತಗೋ. ಕಾರ್ಪೊರೇಟರ್ ಜಯರಾಜ್ ಎಲ್ಲಿದ್ದಾನೆ ಅಂತ ತೋಸೆ, ನಾನೇ ಅವ್ನು ಹೋಗ್ಬಿಟ್ಟು ಕಾಲ್ ಮುರಿದು ಕೇಳ್ತೀನಿ, ಯಾಕಿಂತ ಅಲ್ಕ ಕೆಲಸ ಮಾಡಿದ್ಯಾ ಅಂತ. ನೋಡಪ್ಪ, ನಾಳೆ ನಮ್ಮನೆಗೆ ಬಾ. ಅಲ್ಲಿ ನಿಂತಿದಾರಲ್ಲ ಸಮಾಜ ಸೇವಕಿ ಜಾಜಿ ಜಂಬಲ್ದಿನ್ನಿ ಅವರು, ಅವರೇ ನಿನ್ನ ಕರ್ಕೊಂಡು ಹೋಗ್ತಾರೆ. ನಾಳೆ ಅವತಾರಕ್ಕೆ ಬರ್ತೀನಿ, ಕರ್ಕೊ ಹೋಗಿರ್ತಾರೆ. ಇಲ್ಲ ಅಂತಂದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ನೋಡಿ ಮಹಾಜನಗಳೇ, ನೀವೆಲ್ಲ ಓಟ್ ಹಾಕಿದ್ರಿಂದ ನಾನು ಕಾರ್ಪೊರೇಟರ್ ಆಗಿ ಕೆಲಸ ಮಾಡಂಗಾಯ್ತು. ಈ ರಸ್ತೆಗಳೆಲ್ಲ ಅಭಿವೃದ್ಧಿ ಮಾಡ್ಬೇಕು ಅಂತ ಬಿಟ್ಟು MLA ಸಂಗಪ್ಪನವರು ನಾನು ಸೇರ್ಕೊಂಡು ಎಲ್ಲಾ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಏನ್ರಿ ಅಭಿವೃದ್ಧಿ ಮಾಡ್ತಾ ಇದ್ರಿ? ರೋಡ್ಗಳು ಹಳ್ಳ ಬಿದ್ದು ಹಾಳಾಗಿ ಹೋಗ್ತವೆ. ಕಿತ್ತೋಗಿದಲ್ರಿ? ಆ ಕಿತ್ತೋಗಿರೋ ಟಾರ್ ಹಾಕ್ಬೇಕು ಅಂತ ಬಿಟ್ಟು ಜಲ್ಲಿ ತಂದು ಸುರಿದಿರೋದ್ರಿ. ಬಿಟ್ರೆ ಆಯ್ತಾ? ಕೆಲಸ ಶುರು ಮಾಡೋದು ಯಾವಾಗ? ಶುರು ಮಾಡ್ತೀವಪ್ಪ. ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸುಮ್ನೆ ನಾನು ಆ ಜಾತಿ ಜಂಬಲ್ದಿನಿ ಇರಲ್ಲ, ಅವ್ರು ಹೇಳ್ತಾರಲ್ಲ ನಾನೇ ಅಭಿವೃದ್ಧಿ ಮಾಡಿದ್ದು ಅಂತ. ನಿಜವಾಗ ಆಯಮ್ಮ ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ಮಾಡ್ತಾ ಇರೋದು ನಾನು, ಆಯಮ್ಮ ಅಲ್ಲ. ಜಾಜತ್ಗೆ ಆ ಕಾರ್ಪೊರೇಟರ್ ಜಯರಾಜು ನನ್ ಶಿಷ್ಯ ಅಂತಿದ್ರೆ ಈಗ ನೋಡಿದ್ರೆ ಅವ್ನು ನಿಮ್ಗೆ ಮಕ್ಕ ಹೋಗಿತಾ ಇದ್ದಾನಲ್ಲ. ನೋಡ್ರಿ, ಕಾರ್ಪೊರೇಟರ್ ಜಯರಾಜ್ ಅವನೇ, ಸರ್ಕಲ್ಗೆ ಗಿರಿಯಪ್ಪ ಅಂತ ಹೆಸರಿಟ್ಟಿದ್ದು ಅವನೇ. ಹೋಗಿ ವಿಚಾರ. ಅಣ್ಣ ನಮಸ್ಕಾರ ಕಣ. ನಮಸ್ಕಾರ. ತಾವ್ಯಾರೋ ಗೊತ್ತಾಗ್ಲಿಲ್ಲ. ನನ್ನ ಹುಚ್ಚು ರವಿ ಅಂತಾರೆ. ಅಂದಾಗೆ ಈ ಸರ್ಕಲ್ ಈ ಸರ್ಕಲ್ ನಂದೆ ಹೆಸರು ಮಡಗಿದ್ದು ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದ್ದು ನಾನೇ, ಕೊಡ್ಸಿದ್ದು ನಾನೇ. ಇಲ್ಲ ಅಂದ್ರೆ ಈ ಸರ್ಕಲ್ಗೆ ಹೆಸರೇ ಇರ್ತಾ ಇರ್ಲಿಲ್ಲ. ಪಾಪ ಯಾರಾದ್ರೂ ಅಡ್ರೆಸ್ ಹುಡ್ಕೊಂಡ್ ಬಂದ್ರೆ ಅವ್ರಿಗೆ ಅಡ್ರೆಸ್ ಇರ್ತಾ ಇರ್ಲಿಲ್ಲ. ಅದಕ್ಕೆ ನಾನೇ ಕಟ್ಸಿ ನಾನೇ ಗಿರಿಯಪ್ಪ ಸರ್ಕಲ್ ಅಂತ ಹೇಳಿ ನಾಮಕರಣ ಮಾಡ್ಬಿಟ್ಟೆ. ನಾಮಕರಣಕ್ಕೆ ನನ್ನನ್ನು ಕರೀಲೇ ಇಲ್ಲ. ಆವಾಗ ನಿನ್ನ ಪರಿಚಯ ಎಲ್ಲ ಇರ್ಲಿಲ್ವಲ್ಲ ರಾಜ? ಓಟ್ ಕೇಳಕ್ಕೆ ಮನೆ ಹತ್ರಕ್ಕೆ ಬಂದಾಗ ಪರಿಚಯ ಆಗಿತ್ತಲ್ಲ ಚಿನ್ನ. ಏನಪ್ಪಾ ನಿನ್ ಪ್ರಾಬ್ಲಮ್ ಈಗ? ಯಾವನ ದಗಲ್ ಬಾಜಿ ಗಿರಿಯಪ್ಪ ಅನ್ನೋ ಹೆಸರನ್ನ ತಗೊಬಂದು ಈ ಸರ್ಕಲ್ ಇಟ್ಟಿದ್ಯಾ? ಇದೇ ಸರ್ಕಲ್ ಅಲ್ಲಿ ಇವತ್ತು ನಿನ್ನ ಮಾರಣ ಹೋಮ ನಡೆದಿದೆ. ಪದ್ದು ಬಿಟ್ಲಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗುತ್ತೆ. ಹೋಗ್ ಬಿಡಿಸ್ರು. ನಮಗೆ ಯಾಕೆ ಬೇಕು ಹುಚ್ಚರು ಸವಾಸ? ನಡೀರಿ ಜಾಜತ್ಗೆ. ಈ ಸರ್ಕಲ್ಗೆ ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ರೆ ನಿನಗೇನು? ಆ ದಗಾಕೋರ ಗಿರಿಯಪ್ಪ ಅವನ ಹೆಸರನ್ನ ಇಟ್ಟಿದ್ಯಾ? ನೀವು ಮಾಡೋ ಸಮಾಜ ಸೇವೆಗೆ ಇಷ್ಟು ಡೀಸೆಲ್ ಹಾಕ ಮನೆ ಬರ್ತಿದ್ಯಲ್ರಿ. ಅಭಿ, ನಾನು ಅವನನ್ನ ಬೇರೆಯವ್ರ ಮೇಲೆ ತಗ್ಲಾಕ್ಬಿಟ್ಟು ಬಂದಿದ್ದೀನಿ. ಸೊ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲಪ್ಪ, ನೀವಿಬ್ರು ಮಾಡೋದ್ 1-2? ಅವ್ನ್ ಪಾಡಿಗೆ ಅವ್ನ್ ಬೋರ್ಡ್ ಓದ್ಕೊಂಡು ನಿಂತಿದ್ದ. ನೀವ್ ಯಾಕೆ ಅವನನ್ನ ಹೋಗಿ ಕೆಣಕ್ಬೇಕಾಗಿತ್ತು? ಸುಮ್ಮನೆ ಹೋಗೋ ಹಾವನ್ನ ಕೆಣಕಿದ್ಲೆ 12 ವರ್ಷ ಬಿಡಲ್ಲ. ಅಂಥದ್ದಲ್ಲಿ ಹುಚ್ಚಿನ ಕೆಣಕ ಬಂದಿದ್ದಿಲ್ಲಲ್ಲ, ನಿಮಗೆ 100 ವರ್ಷ ಕಾಟ ತಪ್ಪಿದ್ದಲ್ಲ. ರವಿ, ರಜಾ ಇಲ್ಲೇ ನಿಂತಿರೋ, ಬರ್ತೀನಿ. ನಾ ಇದನ್ನ ತಿಂದು ಮುಗಿಸೋದ್ರೊಳ ಬರ್ಬೇಕು, ಮತ್ತೆ ನನಗೆ ಹೊಡಿಬೇಕು. ನಮಸ್ಕಾರ ಅಮ್ಮ. ಏನಾಯ್ತಾ? ಅವನಿದಾನಲ್ಲ ಅವನು ರವಿ, ದೊಣ್ಣೆ ತಗೊಂಡು ದಾನಕ್ ಬಾರ್ಸ್ಬಿಟ್ಟ. ಹೀಗಾಯ್ತು? ಅಯ್ಯೋ, ಆ ಸರ್ಕಲ್ಗೆ ಗಿರಿಯಪ್ಪನ್ ಸರ್ಕಲ್ ಅಂತ ನಾನೇ ಇಟ್ಟಿದ್ದು ಅಂತ ಬಾಯಿ ತಪ್ಪ ಹೇಳ್ಬಿಟ್ಟಮ್ಮ. ಅದಕ್ಕೆ ಈ ಪಾರ್ಟಿ ಬಿಡದ. ಈಗ ಅನಿಸ್ತಾ ಇದೆ ನಾನು ಯಾಕಾದ್ರೂ ಹೇಳ್ದು ಅಂತ. ಈಗ ಏನಾಯ್ತು? ಏನಾಯ್ತಾ ನೋಡಿದ್ರೆ ಗೊತ್ತಾಗಲ್ಲಮ್ಮ ಏನಾಗಿದೆ ಅಂತ ಹೇಳ್ಬಿಟ್ಟು. ಆ ಸರ್ಕಲ್ಗೆ ಗಿರಿಯಪ್ಪನ ಹೆಸರು ಯಾಕೆ ಇಟ್ಟೆ ಅಂತ ನನ್ನ ಹಿಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ,
ಆ ಚಕ್ಲಿ ಕೋಡ್ಬೇಡ ತಿನ್ನೋ ತನಕ ಟೈಮ್ ಕೊಟ್ಟಿದ್ದಾರೆ, ಆಮೇಲೆ ಮತ್ತೆ ನಾನು ನೋಡಿತಾನಂತೆ. ಈ ವಿಷಯ ಗೊತ್ತಿದ್ದು ಅವನನ್ನ ಯಾಕೆ ನಮ್ಮನೆ ಕರ್ಕೊಂಡ್ ಬಂದ್ರಿ? ನನ್ನನ್ನು ಕೊಲ್ಲೋದಕ್ಕೆ ನಮ್ಮ ಮನೇಲಿ ಅಟ್ಯಾಕ್ ಬರದ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ಏನಾದ್ರು ಒಂದು ಐಡಿಯಾ ಕೊಡಿ ಅಮ್ಮ. ಅಭಿ, ಇವಾಗ ಏನ್ ಮಾಡೋದು? ನಾನೇನ್ರಿ ಮಾಡ್ಲಿ? ಮೊದ್ಲು ಆ ಆರೋಪ ಈ ದಂಡ ಪಿಂಡಗಳ ಮೇಲಿತ್ತು, ಅದನ್ನ ನೀವು ಈ ಪುಣ್ಯಾತ್ಮನ ಮೇಲೆ ಹೊರಿಸಿದ್ರಿ. ಯಾಕ್ರಿ ಹೀಗ್ ಮಾಡಿದ್ರಿ? ಅದು ನನ್ ಸಮಾಜ ಸೇವೆನೆ ಮಾಡ್ತಿಲ್ಲ ಅಂತ ಇವ್ರ ಜನಗಳ ಮುಂದೆ ಜಂಬ ಕುತ್ಕೋತಾ ಇದ್ರು, ಅದಕ್ಕೆ ಅವನನ್ನ ಇವ್ರ ಮೇಲೆ ಎತ್ಕಡ್ದ. ಮುಂದೆ ನೀವಿದ್ದೀರಲ್ಲ. ಅಯ್ಯೋ, ನೀವ್ಯಾಕೆ ಜಗಳಾಡ್ತೀರಿ ಬಿಡಿ. ಆ ಸರ್ಕಲ್ಗೆ ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದ್ದು ಆ MLA ಸಂಗಪ್ಪ, ಉದ್ಘಾಟನೆ ಮಾಡಿದ್ದು ಅವನೇ. ಸರಿ, ಹಾಗಿದ್ರೆ ಇವನನ್ನ ಆ ಸಂಗಪ್ಪನ ಮೇಲೆ ಎತ್ಕಟ್ಟಿದ್ರೆ ಆಯ್ತು ಬಿಡಿ. ಅಯ್ಯೋ, ಅವನ್ ನನ್ನ ಮಾತಿಲ್ಲಮ್ಮ ಕೇಳ್ತಾನೆ. ನೀವೇ ಕರೆದು ಒಂದ್ ಮಾತು ಹೇಳಿ. ಇಲ್ಲ ಅವನು ನನ್ ಮಾತನ್ನು ನಂಬಲ್ಲ. ಅಭಿ, ಹೇಗಾದ್ರೂ ಮಾಡಿ ನೀವೇ ಅವನನ್ನ ಒಪ್ಸಿ. ಅಯ್ಯ, ನೀವ್ ಮಾಡೋ ಕೆಲ್ಸ ಒಂದೆರಡಲ್ಲ ರೀ. ಅಭಿ, ನೀವ್ ಅವನನ್ನ ಒಪ್ಸಿದ್ದೆ ಆದ್ರೆ ನಾನು ನೀವು ರೂಮಲ್ಲಿ ಕುತ್ಕೊಂಡು ಗೊತ್ತಾಗೋಯ್ತು ಬಿಡಿ, ನಡೀರಿ. ನೋಡಪ್ಪ ರವಿ, ಚಕ್ಲಿ ತುಂಬಾ ಚೆನ್ನಾಗಿದೆ, ತಿಂದಾದ್ಮೇಲೆ ಅವ್ರ ಜೊತೆ ನಿಂಗೆ ಹೊಡಿತೀನಿ. ನೋಡಪ್ಪ ರವಿ, ಅದಲ್ಲ, ಆ ಸರ್ಕಲ್ ಕಟ್ಟಿಸಿದ್ದಾಗ್ಲಿ ಹೆಸರಿಟ್ಟಿದ್ದಾಗ್ಲಿ ಇವ್ರಲ್ಲ, MLA ಸಂಗಪ್ಪ ಅಂತಿದಾರಲ್ಲ ಅವರು. ಮುಂಚೆನೆ ಈ ವಿಷಯ ಹೇಳಕ್ಕೇನಾಗಿತ್ತು? ಸುಮ್ನೆ ಅನ್ಯಾಯವಾಗಿ ಯಾರ್ಯಾರಿಗೂ ಹೊಡೆಯಂಗ ಹೋಯ್ತು. ಪಾಪ ಅವ್ರ ಕೈಲಿ ಹೆಂಗಾಗಿದೆ ನೋಡಪ್ಪ, ತಾಳ್ಮೆ ಇರ್ಬೇಕು. ಯಾರಿಗಾದ್ರೂ ಹೊಡೆಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ಬೇಕು. ಈಗ್ಲೇ ಹೋಗಿ ಸಂಗಪ್ಪನ ಕೇಳು, ಯಾಕೆ ಆ ಸರ್ಕಲ್ಗೆ ಹೆಸರಿಟ್ಟೆ ಅಂತ. ಈಗ ಸಂಗಪ್ಪ ಎಲ್ಲಿ ಸಿಗ್ತಾನೆ? ಮನೇಲಿ ಸಿಗ್ತಾನೆ. ಅವನು ಮನೆ ಹಾಳ, ಮನೇಲಿ ಇರಲ್ಲ, ಮನೆ ಹಾಳು ಮಾಡಕ್ಕೆ ಅಂತ ಬೀದಿ ಸುತ್ತಾ ಇರ್ತಾನೆ. ನಾಳೆ ಬೆಳಗ್ಗೆ ಒತಾರಿಕೆನೆ ನಿಮ್ ಮನೆ ಮುಂದೆ ಬರ್ತೀನಿ, ನೀವಿಬ್ರು ಕರ್ಕೊಂಡೋಗಿ ಸಂಗಪ್ಪನ್ ತೋರ್ಸಿಸ್ತಾರೆ, ಇಲ್ಲ ಅಂದ್ರೆ ಕಾಲ್ ಮುರಿದ್ಬಿಡ್ತೀನಿ. ಮಹಾಜನಗಳೇ, ಈ ಏರಿಯಾನ ಇಂಪ್ರೂವ್ ಮಾಡ್ಬೇಕು ಅಂತ ಕಷ್ಟಪಟ್ಟಿದ್ ಯಾರು? MLA ಸಂಗಪ್ಪನವರು. ಈ ಏರಿಯಾಗೆ ಹೆಚ್ಚಿಗೆ ಹಣನ ಬಿಡುಗಡೆ ಮಾಡ್ತಿದ್ ಯಾರು? MLA ಸಂಗಪ್ಪನವರು. ಎಲ್ಲ ಏರಿಯಾಗಿಂತ ಈ ಏರಿಯಾದಲ್ಲಿ ಹೆಚ್ಚು ಮಳೆ ಬರೋ ಹಾಗೆ ಮಾಡಿದ್ ಯಾರು? ಇದೇ MLA ಸಂಗಪ್ಪನವರು. ಆಗಿರುವಾಗ ಆ ಕಾರ್ಪೊರೇಟರ್ ಜಯರಾಜು ಎಲ್ಲ ಮಾಡ್ತಿದ್ದು ನಾನೇ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಅವನ ಬಾಲನ್ನ ಕಟ್ ಮಾಡ್ಬೇಕು. ಈ ಏರಿಯಾದಲ್ಲಿ ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದ್ದು ಕಟ್ಸಿದ್ದು ನಮ್ಮ MLA ಸಾಹೇಬ್ರು. ಆದ್ರೆ ಆ ಕಾರ್ಪೊರೇಟರ್ ಜಯರಾಜ್ ಇದನ್ನಲ್ಲ, ನಾನ್ ಮಾಡಿಸಿದೀನಿ ಅಂತ ಮೆರಿತಾ ಇದ್ದಾನೆ. ಯಾವುದೇ ಕಾರಣಕ್ಕೆ ಅವನನ್ನು ಬೆಳೆಯಕ್ ಬಿಡಬಾರ್ದು. ಯಾಕೆಂದ್ರೆ ನನ್ನ ಪಕ್ಷನೇ ಬೇರೆ, ಅವನ ಪಕ್ಷನೇ ಬೇರೆ. ಆದಷ್ಟು ಬೇಗ ಅವನ ಬಾಲನ್ನ ಕಟ್ ಮಾಡಿ ಬಿಸಾಕಬೇಕು. ಈ ಏರಿಯಾದಲ್ಲಿ ಎಲ್ಲೇ ರಸ್ತೆಗಳು ಹಾಳಾಗಿದ್ದು ಅದನ್ನ ರಿಪೇರಿ ಮಾಡಿಸೋದು ನಾನು, ರಸ್ತೆಗಳಿಗೆ ಹೆಸರಿಡೋದು ನಾನು, ಸರ್ಕಲ್ಗಳಿಗೆ ಹೆಸರಿಡೋದು ನಾನು. ನಾವು ಹಳಬ್ರನ್ನ ನೆನೆಸ್ಕೋಬೇಕು. ಸರಿಯಾದ ಟೈಮಿಗೆ ಬಂದಿದ್ದೀವಿ. ಅವನ ಇವನ್ ತಲೆ ಕಟ್ಟೋದು ಕಷ್ಟ ಆಗಲ್ಲ. ನನ್ನ ಬಗ್ಗೆ ಹಿಂಗೆಲ್ಲ ಅಪಪ್ರಚಾರ ಮಾಡ್ತಾನಲ್ಲ, ಇವನ್ ಸುಮ್ನೆ ಬಿಡಕ್ಕಾಗುತ್ತಾ? ಈ MLA ಸಂಗಪ್ಪ ಅಂತಾರಲ್ಲ, ಯಾರು ಮಾತಾಡ್ತಾವನಲ್ಲ, ಅವನೇ MLA ಸಂಗಪ್ಪ. ಹೋಗಿ ಕೈ ಮುಗಿ, ಎಲ್ಲ ಕಾಲಿಗೆ ಬೀಳೋ. ಕೈ ಮುಗಿದು ಕಾಲಿಗೆ ಬಿದ್ರೆ ನಮಗೆ ಸಿಗುತ್ತೋ? ಕೈ ಮುಗ್ದ್ರೆ ಕೈ ಸಿಗತ್ತೆ, ಕಾಲ್ ಮುಗ್ದ್ರೆ ಕಾಲ್ ಸಿಗತ್ತೆ. ಅಣ್ಣ ನಮಸ್ಕಾರ ಕಣ. ನಮಸ್ಕಾರನಪ್ಪ. MLA ಸಂಗಪ್ಪ ಅಂದ್ರೆ ಯಾರಣ್ಣ? ಅಣ್ಣ, ನಾನು ಹುಟ್ಟಿದಾಗ್ಲಿಂದ ನಿಮ್ಗೆ ಅಣ್ಣ ಓಟ್ ಆಗ್ತಾ ಇರೋದು. ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದಾಗೆ ಈ ಸರ್ಕಲ್ಗೆ ಗಿರಿಯಪ್ಪ ಅಂತ ಹೆಸರಿಟ್ಟಿದ್ಯಾರಣ್ಣ? ಆಗಿಂದ ಬಡ್ಕೊತಿದ್ದೀನಿ ನಾನೇ. ಸುಳ್ಳೆ ಬೇಡಣ್ಣ, ಈ ಸರ್ಕಲ್ ಮೇಲೆ ಆಣೆ ಮಾಡ್ಯಾರಣ್ಣ. ಆ ಗಿರಿಯಪ್ಪ ಸರ್ಕಲ್ ಆಡೇಗೂ ನಾನೇ. ಈಗ ನಿಮ್ಗೆ ಬಲಗಾಲ್ ಬೇಕು, ಎಡಗಾಲ್ ಬೇಕು? ಯಾರ್ದಪ್ಪ? ನಿಮ್ದೇ ಅಣ್ಣ. ಏನ್ ಹೇಳ್ತಾ ಇದ್ಯಾ? ಮತ್ತೆ ಈಗ ಒಂದ್ ಕಾಲ್ ನಾನು ಮುರಿತೀನಲ್ಲ, ಅದಕ್ಕೆ. ಏ, ಯಾರು ಅನ್ಕೊಂಡಿದ್ಯಾ? ಏನ ಆ ಗಿರಿಯಪ್ಪ ಒಬ್ಬ ಜಗಾಕೋರ ಲಪಂಗ, ಅವನ ಹೆಸರನ್ನ ಸರ್ಕಲ್ ಇಟ್ಬಿಟ್ಟು ಸರ್ಕಾರದ ದುಡ್ಡನ್ನ ನುಂಗಿ ನೀರ್ ಕುಡಿತಾ ಇದ್ರ, ನ್ಯಾಷನಲ್ ವೇಸ್ಟ್ ಮಾಡ್ತಾ ಇದ್ರ. ನಿಂತ್ಕೊಳ್ಳೆ, ಇಲ್ಲಾಂದ್ರೆ ಕಲ್ಲಲ್ಲಿ ಗುಲ್ಡ ಬಿಚ್ಬಿಡ್ತೀನಿ. ಎಲ್ಲೋ ನಿನ್ ಜೊತೆ ಇದ್ದವರು. ನಿನಗೆ ಸರ್ಕಲ್ ಕಟ್ಟಿಸೋರು ಬೇಕು ತಾನೆ? ಸರ್ಕಲ್ ಕಟ್ಟಿದ ಸಂಗಪ್ಪ ಅಂತ ನಂಗೆ ಚೆನ್ನಾಗ್ ಗೊತ್ತು. ಖಂಡಿತ ಅವರಲ್ಲ. ನಾನು ಸಂಗಪ್ಪನ ಹೇಳಿದಾನೆ, ಈ ಸರ್ಕಲ್ ಕಟ್ಟಿದ್ ನಾನು. ನಿನಗೆ ಸುಮ್ಮನೆ ಹೇಳಿದಾರೆ. ನಿನಗೆ ಸರ್ಕಲ್ ಕಟ್ಟಿಸೋರು ಬೇಕಾದ್ರೆ ನಾನ್ ತೋರಿಸ್ತೇನೆ. ಸುಳ್ಳುಗಳು ಹೇಳ್ದೆ, 2 ಕಾಲು ಕಟ್. ನಡಿ ತೋರ್ಸು. ಪಾಂಡುರಂಗ, ಡಾಕ್ಟ್ರೇ, ಬನ್ನಿ. ನಿಮ್ಮನ್ನ ನೋಡ್ದೆ ತುಂಬಾ ದಿನಗಳೇ ಆಗೋಯ್ತು. ಏನಯ್ಯ ಬಂದಿದೆ? ದೊಡ್ಡ ರೋಗ? ನನ್ಗೇನು ಆಗಿಲ್ಲ, ನಾ ತುಂಬಾ ಚೆನ್ನಾಗೇ ಇದ್ದೀನಿ. ಅಮ್ಮ, ನಿಮ್ಗ ರೋಗ? ಅಯ್ಯ, ನನಗೇನು ಆಗಿಲ್ಲ. ನನ್ನ ಯಜಮಾನ ಹೋದಾಗಿಂದ ನಾನು ಗುಂಡಕಲ್ ಥರ ಇದ್ದೀನಿ. ಈ ನನ್ನ ಸೊಸೆಗೇನಾದ್ರೂ ಆಗಿರ್ಬೇಕು, ಕೇಳಿ ನೋಡಿ. ನನ್ಗೇನು ಆಗಿಲ್ಲ. ನಿಮ್ಗೇನು ಆಗಲ್ಲ ಬಿಡಿ. ಮತ್ತೆ ನನ್ನ ಯಾಕೆ ಕರ್ಸಿದ್ದು? ಜಸ್ಟ್ ಮಿನಿಟ್. ಈ ಫೋಟೋದಲ್ಲಿರೋ ವ್ಯಕ್ತಿ ನಿಮ್ಗೆ ಗೊತ್ತಾ?
ಗೊತ್ತು ಕಣಯ್ಯ, ರವಿ ಅಂತ ದೊಡ್ಡ ಮಾನಸಿಕ ರೋಗಿ. ಅಲ್ಲಿಗೆ ಎಲ್ಲಾ ಹುಚ್ಚರು ನಿಮ್ಗೆ ಪರಿಚಯ ಇದ್ದಾರೆ ಅಂತ ಆಯ್ತು. ಹಾಗಲ್ಲ ಕಣಯ್ಯ, ಇವನು ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ. ಎಲ್ಲಾ ಪೇಷಂಟ್ಗಳಿಗೂ ಹೊಡೆದು ನಸ್ಕೆ ಇಂಜೆಕ್ಷನ್ ಕೊಟ್ಟು ಹೊಡೋಗ್ಬಿಟ್ಟ. ಇಂಥವ್ರಿಗೆ ಯಾಕೆ ಬೇಕು ಸಮಾಜ ಸೇವೆ ಅಂತ? ಅದನ್ನ ನಿಮ್ಮ ಸೊಸೆಗೆ ಹೇಳಿ, ಮರ್ಯಾದೆಯಾಗಿ ಮನೆಯಲ್ಲಿ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ಏನೋ ಒಂಚೂರು ಹೆಚ್ಚು ಕಡಿಮೆ ಆಯ್ತು, ಅದಕ್ಕೆ ಯಾಕೆ ಬಾಬಾ ನಮ್ ಜಾಜತ್ಗೆ ಹಾಕೋಯ್ತೀರ ನೀವು? ಅವ್ರಿಗೆ ಬೈಯೋದಲ್ಲ, ನಿಮಗೂ ಹೊಡಿಬೇಕು. ನಿಮಿಷ ತಡೆಯ, ನಾನೊಂದೆರಡು ಹಾಕ್ತೀನಿ. ನನಗೆ ಹಾಕೋದು ಏನೋ ದೊಡ್ಡದಾಗಿ ಹಾಕ್ತಾರಂತೆ. ಎರಡು ಒಂದ್ಬಿಟ್ಟು ಮೂರು ಹಾಕೊಂಡ್ರು. ಸ್ವಲ್ಪ ಸುಧಾರಿಸ್ಕೊಳ್ಳಿ ಡಾಕ್ಟ್ರೆ. ಅವನ್ನ ಸರಿ ಮಾಡಕ್ ಆಗತ್ತಾ? ಇಲ್ಲಿಗೆ ಬಂದ್ರೆ ಮಾಡ್ಬೋದು. ಇವತ್ತು ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಅದ್ ಹೇಗೆ ಹೇಳ್ತೀರಾ? ಅವನಿಗೆ ಬರೋಕ್ ನಾನೇ ಹೇಳಿದಿನಲ್ಲ. ನೀನ್ ನೋಟ್ ಎಣಿಸ್ತಾ ಇರೋ ಒಂದು ಸಣ್ಣ ಕೆಲಸ ಮುಗಿಸ್ಕೊಂಡ್ಬಿಡ್ತಾನೆ. ಡಾಕ್ಟ್ರೆ ನಿಮ್ ಕೈ ಮುಗಿತೀನಿ, ರವಿ ನೋಟ್ ಎಣಿಸಿ ಮುಗಿಸೋಳೊಳಗೆ ಏನಾದ್ರು ಮಾಡಿ. ಅಲ್ಲ MLA ಸಂಗಪ್ಪನವ್ರೆ, ಅವನ್ ಕೈಯಲ್ಲಿ ಯಾಕೆ ನೋಟ್ಸ್ ಕೊಡಕ್ ಹೋದ್ರಿ? ಓ ಬರಲ್ಲ ಅನ್ನಮ್ಮ, ನೋಟ್ ಎಣಿಸ್ತಾ ಇರೋದು ಹೇಳಿ ಕರ್ಕೊಂಡ್ ಬಂದಿದ್ದೀನಿ. ಈಗ ಅವ್ನ ಗಮನ ಎಲ್ಲ ನೋಟಿನ ಮೇಲಿದೆ, ದೊಣ್ಣೆ ಮೇಲಿಲ್ಲ. ಎಣ್ಸಿದ್ದಾಯ್ತು, 5,000 ರೂಪಾಯಿ ಖರ್ಚಾಗಿದೆ. ಅಲ್ಲಪ್ಪ, ಹಾರದಲ್ಲಿರೋ ನೋಟ್ಗಳು ಎಣಿಸಿದ್ಯಾ? ಅದನ್ನ ಮಾನ್ಗೋದ್ಮೇಲೆ ಎಣಿಸ್ಕತೀನಿ. ಈಗ ಹೇಳಿ, ಆ ಸರ್ಕಲ್ ನ ಕಟ್ಟಿದ್ಯಾರು? ಅದಕ್ಕೆ ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದ್ಯಾರು? ನೀನಾ 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 ಯಾರನ್ನ ಕೇಳಿದ್ರು ನಾನಂತಾರೆ. ನಿಮ್ಮಲ್ಲೇ ಯಾರೋ ಒಬ್ರಾಗಿರ್ಬೇಕು. ಯಾರು ಅಂತ ಒಪ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಹೋಲ್ಸೇಲ್ ಆಗಿ ಚಾರ್ಜ್ ಮಾಡ್ಬಿಡ್ತೀನಿ. ನನಗೆ ಟೈಮ್ ಇಲ್ಲ, ಕರೆಕ್ಟ್ ಆಗಿ ಹೇಳಿ, ಯಾರು ಗಿರಿಯಪ್ಪ ಸರ್ಕಲ್ ಅಂತ ಹೆಸರಿಟ್ಟಿದ್ದು? ನಿಮ್ಮಲ್ಲೇ ಯಾರಾಗಿರ್ಬೇಕು. ಇಲ್ಲಾಂದ್ರೆ ಸುಮ್ನೆ ತಾನೇ ಗಿರಿಯಪ್ಪ ಸರ್ಕಲ್ ಅಂತ ಹುಡ್ಕೊಂಡ್ಬಿಡ್ತಾ? ಡಾಕ್ಟರ್ ನಾನಾ? ಎಸ್ ಈ ಡಾಕ್ಟರೇ ಹೆಸರಿಟ್ಟಿದ್ದು. ಇವ್ರೆ ನಾನಾ? ಒಪ್ಕೊಂಡ್ಬಿಡಿ ಡಾಕ್ಟ್ರೆ, ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯ್ತು. ಡಾಕ್ಟ್ರೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರ. ನಮಸ್ಕಾರ. ನಮಸ್ಕಾರ. ನೀನು ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ, ಜ್ಞಾಪಕ ಇದೆಯಾ? ಅವಾಗ ನಾನೇ ಎಲ್ಲಾನು ನಿನ್ಗೆ ಹೇಳ್ಬೇಡ ಅಂತಿದ್ದೆ, ಅಷ್ಟರಲ್ಲಿ ನೀನು ಓಡೋಗ್ಬಿಟ್ಟೆ. ಆ ಸರ್ಕಲ್ಗೆ ಗಿರಿಯಪ್ಪ ಅಂತ ಹೆಸರಿಟ್ಟಿದ್ದೆ ನಾನು. ಈಗ ನಿನ್ಗೆ ಸಂತೋಷ ಆಗುತ್ತಾ ಇಲ್ಲ ದುಃಖ ಆಗುತ್ತಾ? ನನಗೆ ಕಾಲು ಮುರಿಯಕ್ಕೆ ಸಂತೋಷ ಆಗುತ್ತೆ, ಮುರಿಸ್ಕೊಳ್ಳೋರಿಗೆ ದುಃಖ ಆಗುತ್ತೆ. ಡಾಕ್ಟ್ರೆ, ಆ ಗಿರಿಯಪ್ಪ ಒಬ್ಬ ದಗಾಕೋರ, ಮೋಸ್ಕಾರ, ಫ್ರಾಡು ಅಂತವನ ಹೆಸರು ತಗೊಂಡಾಗ ಸರ್ಕಲ್ ಇಟ್ಟಿದಿರಲ್ಲ, ಈ ದೇಶ ಏನ್ ಮಾಡ್ಬೇಕು ಅನ್ಕೊಂಡಿದ್ರ? ದೇಶನ ಮೋಸ ಮಾಡೋ ಯಾರೇ ಆದ್ರೂ ಸರಿನೇ, ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀಯಾ? ದೊಣ್ಣೆ ಡಾಕ್ಟರ್ ನಟಿಸ್ಕೊಂಡು ಹೋಯ್ತು. ಸಂಗಪ್ಪನವ್ರೆ, ಈ ಸಮಸ್ಯೆ ಒಬ್ರಿಂದೊಬ್ರಿಗೆ ಪಾಸ್ ಆಗ್ತಾ ಇದೆ. ಕೊನೆಗೆ ಹೋಗಿ ಎಲ್ಲಿ ಮುಟ್ಟುತ್ತೋ ದೇವ್ರಿಗೇ ಗೊತ್ತು. ಪಾಂಡುರಂಗ, ಯಾವುದೇ ಕಾರಣಕ್ಕೂ ಹುಚ್ಚಿನ ಕೈಗೆ ನನ್ನನ್ನು ಸಿಕ್ಕಾಕ್ಸ್ಬೇಡ. ಪಬ್ಲಿಕ್ ಅಲ್ಲಿ ನನ್ನ ನೋಡಿದ್ರೆ ನನ್ನ ಮರ್ಯಾದೆ ಪ್ರಶ್ನೆ ಏನು? ಡಾಕ್ಟರ್ ನಟಿಸ್ಕೊಂಡು ಹೋದ್ನಲ್ಲ, ಮೂಕ ಏನ್ ನೋಡ್ತಾ ನಡಿಯೋ, ಪುನಃ ಬಂದ್ಬಿಟ್ಟಾನು. ಅಂದ್ರೆ ನಮ್ಮ ಡಾಕ್ಟ್ರಿಗೆ ಏನಾಯ್ತು ಅಂತ ಹೋಗಿ ನೋಡ್ಕೊಂಡ್ ಬನ್ನಿ. ಅಯ್ಯೋ, ಹೋಗಿ ನೋಡ್ಕೊಂಡ್ ಬನ್ನಿ. ಬಾವಾ ಬಾವಾ, ಅಂದ್ರೆ ಏನಾಯ್ತು? ಬೇಡ ಡಾಕ್ಟ್ರ್ ಕತೆ. ಅಂತದ್ದೇನಾಯ್ತು? ಇಲ್ಲಿಂದ ಇಬ್ರು ಓಡಾದ್ರ ಎಸ್ಕೇಪ್ ಆಗ ರವಿ ಬಿಡ್ಲಿಲ್ಲ. ಅವ್ರು ಓಡಕ್ ಆಗ್ದಿರಂಗೆ ಹಿಡ್ಕೊಂಬಿಟ್ಟು ಆ ರವಿ ಹೊಡ್ದ ನಾಯಡಿ ಬೇಡಿ ಹೊಡೆದ ಬಿಸಾಕ್ಬಿಟ್ಟ. ರೇ, ಡಾಕ್ಟರ್ ಪಾಡಿ ಡಾಕ್ಟರ್ ಇದ್ರು, ನೀವ್ ಯಾಕ್ರಿ ಅವ್ರನ್ನ ಶಿಕ್ಷಿದ್ರಿ? ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನ ಯಾರಿಗೆ ನೋಡ್ತಾರೆ? ಡಾಕ್ಟ್ರೆ, ಚೆನ್ನಾಗಿದ್ದಿಲ್ಲ? ಅಲ್ಲಮ್ಮ, ನನ್ನನ್ನ ಈ ಪರಿಸ್ಥಿತಿನಲ್ಲಿ ನೋಡಿನೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಿರಲ್ಲ, ನಿಮ್ಗೇನೋ ತಲೆ ಕೆಟ್ಟಿದ್ಯಾ? ಯಾಕೆ ಹೀಗಾಯ್ತು? ಅದೇನೋ ನಿಮ್ ಮನೆ ಬಂದಾಗ್ಲೆಲ್ಲ ನನಗೇನಾರ ಒಂದ್ ಗತಿ ಆಗೇ ಆಗುತ್ತೆ. ಅಂದ್ರೆ ಈ ಕಡೆ ಬನ್ನಿ. ಸರಿ ಬಾಬಾ. ಬನ್ನಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಮೆಲ್ಗೆ ಬನ್ನಿ, ಮೆಲ್ಗೆ. ಪಾಂಡುರಂಗ, ನೀನೇನು ಅನ್ಕೊಳ್ಳಲ್ಲ ಅಂತಂದ್ರೆ ನನ್ನ ಮಾತು ಕೇಳಲ್ಲ. ಕೇಳಿ ಡಾಕ್ಟ್ರೆ. ನಿಮ್ ಮನೆಯವರೆಲ್ಲ ಯಾಕೆ ತಿಕ್ಕಲಂಗಾಡ್ತೀರಾ? ಡಾಕ್ಟ್ರೆ, ಹಿರಿಯಕ್ಕನ ಚಾಳೆ ಮನಮಂದಿಗಲ್ಲ ಅಂತಾರಲ್ಲ, ಹಾಗೆ ಈ ಸೊಸೆನ ನೋಡಿ ಎಲ್ಲರೂ ಆ ಬುದ್ಧಿ ಕಲ್ತು ಬಿಟ್ಟಿದ್ದಾನೆ. ಅಲ್ಲಮ್ಮ, ಅವನು ನನ್ನನ್ನ ಚೆನ್ನಾಗಿ ತದಕ್ಬಿಟ್ಟಮ್ಮ. ಅದು ಸಾಲದು ಅಂತ ತಲೆಗಿದ್ದು 3 ಕೂದಲು ಕಿತ್ತಾಕ್ಬಿಟ್ಟ. ಬಿಡೋದಿಲ್ಲ, ನಾನು ಅವನ್ನ ಬಿಡೋದಿಲ್ಲ. ತಪ್ಪು ಇಂಜೆಕ್ಷನ್ ಕೊಟ್ಟು ಕೋಮಾ ಕಳಿಸ್ಬಿಡ್ತೀನಿ. ಡಾಕ್ಟ್ರೆ, ಒಬ್ಬ ಡಾಕ್ಟರ್ ಆಗಿ ಆಡೋ ಮಾತಾ ಇದು? ಕೋಮಾ ಸ್ಥಿತಿಯಲ್ಲಿರೋ ಪೇಷಂಟ್ ನ ನಾರ್ಮಲ್ಲಿ ತರಬೇಕು, ಅದನ್ನ ಬಿಟ್ಟು ಅಬ್ನಾರ್ಮಲ್ ಆಗಿರೋ ಪೇಷಂಟ್ ನ ಕೋಮಾ ಸ್ಥಿತಿ ಕಳಿಸ್ತೀರಂತೀರಲ್ಲ, ನಿಮ್ಮ ಬಾಯಿಗೆ ಕೋವಾ ಹಾಕ. ಡಾಕ್ಟ್ರೆ, ಒಬ್ಬ ಮನೋಲೋಗಿನ ಗುಣಪಡಿಸೋದು ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು.
ಇದುವರೆಗೂ ನೀವು ಎಂತೆಂಥ ಹುಚ್ಚರನ್ನ ರಿಪೇರಿ ಮಾಡಿದ್ದಿಲ್ಲ. ಈ ಹುಚ್ಚನ್ನು ರಿಪೇರಿ ಮಾಡ್ಬಿಡಿ. ಹೌದು, ಈ ಸರ್ಕಲ್ ಗಲಾಟೆ ಶುರುವಾಗಿದ್ದಾರಿಂದ ಈ ಪದ್ದು ಬಿಟ್ಲನ್ನ ಶುರು ಮಾಡಿದ್ದು. ಈ ಪದ್ದು ಬಿಟ್ಲ ಅದೇನಾಯ್ತು ಅಂತ ಹೇಳ್ರೋ. ಅದು ಆ ಹುಚ್ಚ ಬೋರ್ಡ್ ಓದ್ಕೊಂಡು ನಿಂತಿದ್ದ. ನೋಡೋದಿಕ್ಕೆ ಹಳ್ಳಿ ಗುಗ್ಗು ತರ ಇದ್ದಾನೆ, ಇವ್ನ್ ಸ್ವಲ್ಪ ಆಟ ಆಡ್ಸೋಣ ಅನ್ಬಿಟ್ಟು ಈ ಸರ್ಕಲ್ ನಾವೇ ಕಟ್ಸಿದ್ದು ಅಂತ ಹೇಳ್ಬಿಟ್ವಿ. ಇಂಥ ಅಯೋಗ್ಯನ ಹೆಸರಲ್ಲಿ ಸರ್ಕಲ್ ಕಟ್ಟಿದ್ರೆ ಅಂದ್ರು ಅಯೋಗ್ಯರ ಅಂತ ಚಿಕ್ಕ ಮುಕ್ಕ ಹೊಡೆದ. ನಾವು ಜಾಜಿ ಅವ್ರಿಗೆ ಹಾಕೊಟ್ವಿ, ಜಾಜಿ ಅವರು ಕಾರ್ಪೊರೇಟರ್ಗೆ ಹಾಕೊಟ್ರು, ಕಾರ್ಪೊರೇಟರ್ MLA ಗೆ ಹಾಕೊಟ್ರು. ಇವಾಗ ಅವರಿಂದ ಬಂದು ನಿಮ್ಮ ಹತ್ರ ನಿಂತಿದೆ. ಅಲ್ಲಯ್ಯ, ನಿಮ್ಮಿಬ್ಬರಿಗೂ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಏನು ಅನ್ನೋದು ಗೊತ್ತಿಲ್ಲ. ಮನೆಯಲ್ಲಿ ಹಾಕ್ತಾರಲ್ಲ, ತಿನ್ಕೊಂಡು ಬಿದ್ದಿರೋದು ಬಿಟ್ಬಿಟ್ಟು ಬೇಕಿತ್ತ ನಿಮ್ಗಿದು? ಅಲ್ಲಯ್ಯ, ನೀವು ಮಾಡಿರೋ ಕೆಲಸಕ್ಕೆ ನಾನ್ ತಲೆ ಕೊಡ್ಬೇಕಾಗಿದೆ. ಬಿಡಲ್ಲ ಬಿಡಲ್ಲ, ನೀವಿಬ್ರೇ ಆ ಸರ್ಕಲ್ ಕಟ್ಟಿದ್ದು ಹೆಸರಿಟ್ಟಿದ್ದು ಅಂತ ಹೇಳ್ಬಿಡ್ತೀನಿ. ಡಾಕ್ಟ್ರೆ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ಈಗಾಗ್ಲೇ ಅವ್ರ ಹತ್ರ ತಿಂದು 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 ನಮ್ಗಂತೂ ಸಾಕಾಗೋಗಿದೆ. ಸೆಕೆಂಡ್ ಇನ್ನಿಂಗ್ಸ್ ನಮ್ ಕೈಲಾಗಲ್ಲಪ್ಪ. ಜಾಜತ್ಗೆ ಏನ್ ಮುಖ ನೋಡ್ತಿದ್ರ ಸ್ವಲ್ಪ ಹೇಳಿ. ಡಾಕ್ಟರ್, ನೀವ್ ಎಷ್ಟೋ ಪೇಷಂಟ್ಗಳ ಕಾಯಿಲೆನ ವಾಸಿ ಮಾಡಿದಿರಾ, ಎಷ್ಟೋ ಡೆಡ್ ಬಾಡೀಸ್ ನ ಪೋಸ್ಟ್ ಮಾರ್ಟಮ್ ಮಾಡಿದಿರಾ. ಆಫ್ಟರ್ ಆಲ್ ಒಂದ್ ಮೆಂಟಲ್ ಪೇಷಂಟ್ ನ ಸರಿ ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ? ಡಾಕ್ಟರ್, ದಯವಿಟ್ಟು ನೀವೇ ಒಂದು ಐಡಿಯಾ ಕೊಡಿ. ನೀವೇನಾದ್ರೂ ಈ ಕೆಲಸನ ಮಾಡಿದ್ದೆ ಆದ್ರೆ ನಿಮ್ಮನ್ನ ಮಹಿಳಾ ಸಂಘ ಕರೆಸಿ ಸನ್ಮಾನ ಮಾಡ್ತೀವಿ. ತುಂಬಾ ಕಷ್ಟ ಇದೆಯಮ್ಮ. ನಾಳೆ ನೀವೆಲ್ಲ ಸರ್ಕಲ್ ಹತ್ರ ಬನ್ನಿ, ಒಂದು ಇತಿಶ್ರೀ ಹಾಕ್ತೀನಿ. ಗಿರಿಯಪ್ಪ ಸರ್ಕಲ್ ಹೋಯ್ತು, ಮುನಿಯಪ್ಪ ಸರ್ಕಲ್ ಬಂತು. ಆಕ್ಚುಲಿ ಇದು ಮುನಿಯಪ್ಪ ಸರ್ಕಲ್ ನಾವ್ ಮಿಸ್ಟೇಕ್ ಮಾಡಿದ್ವಿ. ರವಿ, ಈಗ ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಒಂದ್ ಹಂತಕ್ಕೇನೋ ಸಾಲ್ವ್ ಆಯ್ತು. ಅಂದಾಗೆ ಈ ಬೋರ್ಡ್ ನ ಚೇಂಜ್ ಮಾಡಿದ್ಯಾರು? ನಾನು ವಿಟ್ಲಾನೆ ಚೇಂಜ್ ಮಾಡಿದ್ದ. ನಿಮ್ಮಿಬ್ರಲ್ಲಿ ಈ ಬೋರ್ಡ್ ನ ಚೇಂಜ್ ಮಾಡಿದ್ಯಾರು ಅಂತ ನಂಗೆ ಕರೆಕ್ಟ್ ಆಗಿ ಹೇಳಿ. ನಾವಿಬ್ರು ಸೇರಿ ಚೇಂಜ್ ಮಾಡಿದ್ದು. ಯಾಕೆಂದ್ರೆ ಮುನಿಯಪ್ಪ ತುಂಬಾ ದೊಡ್ಡವರು, ದೊಡ್ಡ ಸಮಾಜ ಸೇವಕರು. ಹಾಗಾಗಿ ಈ ಸರ್ಕಲ್ ಇಟ್ಟಿದ್ದೀವಿ. ಮುನಿಯಪ್ಪನಿಗಿಂತ ಗಿರಿಯಪ್ಪನೇ ವಾಸಿ. ಏನೇ ಹೇಳ್ತಾ ಇದೀಯ ನೀನು? ಈ ಗಿರಿಯಪ್ಪ ಮತ್ತು ಮುನಿಯಪ್ಪ ಇವರಿಬ್ರು ಕಂಪೇರ್ ಮಾಡಿದ್ರೆ ಜಾಸ್ತಿ ಫ್ರಾಡ್ ಮಾಡಿರೋದು ಮುನಿಯಪ್ಪ, ಕಮ್ಮಿ ಫ್ರಾಡ್ ಮಾಡಿರೋದು ಗಿರಿಯಪ್ಪ. ಹಾಗಾಗಿ ಈ ಗಿರಿಯಪ್ಪ ಅನ್ನೋ ಹೆಸರಿದ್ದಿದ್ರೆ ನಾನು ಹಾಳ ಹೋಗ್ಲಿ ಅಂತ ಸುಮ್ಮನಿದ್ ಬಿಡ್ತಿದ್ದೆ. ಮತ್ತೆ ಗಿರಿಯಪ್ಪ ಸರ್ಕಲ್ ಅಂತ ಬೋರ್ಡ್ ಇದ್ದಾಗ ಎಲ್ರಿಗೂ ಹೊಡಿತಿದ್ದೆ. ಈ ಮುನಿಯಪ್ಪನ್ ನೋಡಿದ್ಮೇಲೆ ಗಿರಿಯಪ್ಪನೇ ವಾಸಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆಯಲ್ಲ. ಈ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ ಅಣ್ಣ. ಗೊತ್ತಿಲ್ಲ ಅಂತಂದ್ಮೇಲೆ ನನ್ನನ್ನು ಕೇಳಿ ತಿಳ್ಕೊಬೇಕಿತ್ತು. ಅಲ್ಲ, ಗಿರಿಯಪ್ಪನ್ಗಿಂತ ದೊಡ್ಡ ಫ್ರಾಡು ಈ ಮುನಿಯಪ್ಪ. ಅಂತವನ ಹೆಸರಿಟ್ಟಿದಿರಲ್ಲ ನಿಮ್ಮ. ಈ ಸರ್ಕಲ್ ಏನ್ ಹೆಸರಿಡ್ಬೇಕು ಅಂತ ನೀನೇ ಹೇಳ್ಬೇಕು. ಗಿರಿಯಪ್ಪ ಅಂತ ಇಡ್ಬೇಕು, ಅದೇ ಚೆನ್ನಾಗಿದೆ. ಗಿರಿಯಪ್ಪ ಸರ್ಕಲ್ ಸಮಾಧಾನ. ಈಗ ನನಗೆ ಖುಷಿ ಆಯ್ತು. ಇನ್ಮೇಲೆ ಈ ಏರಿಯಾದಲ್ಲಿ ಯಾವುದೇ ಸರ್ಕಲ್ ಏನೇ ಹೆಸರಿಡೋದಾದ್ರು ನನ್ನೇ ಉದ್ಘಾಟನೆ ಕರಿಬೇಕು. ಇಲ್ಲ ಅಂದ್ರೆ ನಿಮ್ಮೆಲ್ಲರ ಕೈಕಾಲು 3 ಹಾಕ್ಬಿಡ್ತೀನಿ.